ಪಲಾವ್ ಮಾಡೀನಿ. ಇದು ಬಟಾಟಿ ಪಲ್ಯ ಮಾಡಿದ್ನಿ. ಸಂಜೆ ಮಧ್ಯಾಹ್ನದಾಗ ಚಪಾತಿ ಬಟಾಟಿ ಪಲ್ಯ ಅಷ್ಟೇ ಮಾಡಿದ್ದೆ. ಅನ್ನೋದೇನೂ ಮಾಡಿದ್ದಿಲ್ಲ. ಮಮ್ಮಿನೂ ಮನೆ ಓಪ್ಲಿಂಗ್ ಮಿರಿಯನ್ ಕಲ್ಲಂಗಡ ಕಲರ್ ಹೋಗುದು ನೋಡಿ ಏನಾಗ್ತಲ್ಲ ಹಲೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಕೂಡ ಹಾಗೆ ಅದಿರ ಅಂದ್ಕೊಂಡು ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡತ್ತೀನಿ. ಲಾಕ್ಡೌನ್ ನೋಡ್ರಿ, ಬೆಳಗ್ಗೆ ಈಗ ಏನೆಲ್ಲ ಕೆಲಸ ಆಗಿದೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಂತ. ಮಮ್ಮಿ ನೋಡ್ರಿ ಹಾಗೆ ಹೂವು ಹರ್ಕೊಂಬಂದಾರ. ಒಂದು ಎರಡೇ ಸಿಕ್ಕವು. ಇವು ಇಲ್ಲೇ ನಮ್ಮ ಮನೆ ಮಗ್ಲನೇ ಆಗಿದ್ರಿ. ಮೊದಲ ನಮ್ಮ ಮನೆ ಮುಂದೆ ಇತ್ತು. ಆಚೆ ಕಡೆ ಬಾಕ್ಲ ಇದ್ದಾಗ ನನ್ನ ಲಾಗ್ ಇತ್ತೋ ಇಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ. ಸೈತಾಕನ ಕೇಳಿ ಹೇಳ್ತೀನಿ. ಅಷ್ಟೊತ್ತಿಗೆ ಸೈತಾಕ ಲಾಗ್ ಚಾಲೂ ಮಾಡಿದ್ಲು ಅಪ್ಪ ಅಂತಂದ್ರೆ ನಿಮ್ಗೆ ಹಳ್ಳಿ ಮನೆ ಮುಂದಿಂದ ವಾತಾವರಣ ನೋಡಿರ್ತೀರಿ ನೀವು. ಮುಂಚೆ ನಮ್ಮ ಅಕ್ಕನ ಚಾನಲ್ ಯಾರೆಲ್ಲ ನೋಡ್ತಿರ್ತೀರಿ ಅವರು. ಈಗ ನೋಡ್ರಿ ಅವ್ರು ಪೂಜೆ ಮಾಡೋಕ್ಕಂತೇಳಿ ಒಂದಿಷ್ಟು ಹೂವು ಹರ್ಕೊಂಬಂದಾಳ. ಆಚೆ ಕಡೆ ನಮ್ದು ಮಲ್ಲಿಗೆ ಹೂವು ಆಗ್ಯಾವೋ ಇಲ್ಲೋ ಗೊತ್ತಿಲ್ಲ. ನೋಡ್ತೀನಿ ರೀ ಒಂದ್ಸತಿ ಏನಾಗ್ಯಾವ ಅಂತೇಳಿ. ಇಲ್ಲಿ ನೋಡ್ರಿ, ಬೆಳಗ್ಗೆ ಎದ್ದು ಚಹಾ ಕುಡಿದು ಮಮ್ಮಿ ಶ್ರೀ ಓಂಕಾರ ಹೊರಗಡೆ ಹೋದವ್ರು ಇನ್ನೂ ತನಕ ಒಳಗಡೆ ಬಂದಿಲ್ಲ. ಅವರು ಹೊರಗೆ ಹೋಗ್ಯಾರ. ನಾ ಏನೆಲ್ಲ ಕೆಲಸ ಮಾಡೀನಿ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಬರ್ರಿ, ನೀವು ಒಳಗೆ ಬರ್ರಿ. ಈಗ ಹಿಂದೆ ಬಂದಾನ ನೋಡ್ತಿರ್ಬೋದು ನೀವು. ಮಮ್ಮಿ ಹೊರಗಿಂದ ಅಂಗಳ ಕಸ ಹುಡುಗಿದ್ದಿಡ್ರಿ ಫ್ರೆಂಡ್ಸ. ನಾನೇನೈತಿ ಮನೆ ಒಳಗಿನ ಕಸ ಹುಡ್ಕೊಂಡು ಮನೆ ಎಲ್ಲ ತೊಳ್ಕೊಂಡು ಕೆಸಿ ಈಗ ಹೊಸ್ಲಿ ತೊಳ್ಕೊಂಡಿನಿ ನೋಡ್ರಿ. ಈ ಕಡೆ ಎಲ್ಲ ದಿನಾನು ಎದ್ದ ತಕ್ಷಣನೇ ಒಲಿ ತೊಳ್ಕೊತಾರ. ಹೊಸ್ಲಿ ತೊಳ್ಕೊತಾರೆಲ್ಲೋ ಗೊತ್ತಿಲ್ಲ. ಒಟ್ಟು ಒಲಿ ಮತ್ತು ಹೊರಗಿನ ತಲ್ಬಾಗ್ಲ ಅಂತಾರೆ ನೋಡ್ರಿ. ಆ ತಲ್ಬಾಗ್ಲನ ಅಂದ್ರೆ ಮೇನ್ ಡೋರ್ ಒಲಿ ಇವು ಅಂತ ಕಂಪಲ್ಸರಿ ಹಳ್ಳಿ ಕಡೆ ತೊಳೆದು ಈ ಬತ್ತಿ ಕುಂಕುಮ ಎಲ್ಲ ಹಚ್ತಾರ. ಸಿಟಿ ಕಡೆನೂ ಮಾಡಲ್ಲ ಅಂತ ಹೇಳತ್ತಿಲ್ರಿ ನಾನು. ಆದ್ರೆ ಸಿಟಿ ಕಡೆ ಈಗ ನಾವು ಗೋದಾಗಿರ್ತೀವಲ್ಲ, ಹೊಸ್ಲಿ ಗಿಸ್ಲಿ ಏನೂ ಇರಂಗಿಲ್ಲ, ಇದು ಮಾಡಂಗಿಲ್ಲ. ನಾನಂತೂ ನೋಡ್ತೀರಿ ನೀವು ಕಂಪಲ್ಸರಿ ಗ್ಯಾಸ್ ತೊಳಿತೀನಿ, ಆದ್ರೆ ಈ ಬತ್ತಿ ಹಚ್ಚಂಗಿರಲ್ಲ. ನಮ್ಮ ಕಡೆ ವಸ್ತಿ ಇಲ್ಲ. ಆದ್ರೆ ಮನೆ ಮಾತ್ರ ದಿನಾನು ಒರೆಸ್ತೀನಿ. ಒಂದಿನ ಎಂದಾದ್ರೂ ಗ್ಯಾಪ್ ಆದ್ರೆ ಆಗುತ್ತಾ ಏನ ಹಂಗೆ ಬಾ. ಇಲ್ಲಿನ ನೋಡ್ತಿರ್ಬೋದು ನೀವು. ಇದಕ್ಕೂ ಕೂಡ ಈ ಬತ್ತಿ ಕುಂಕುಮ ಅರ್ಶಿನ ಹಚ್ಚೀನಿ. ಈ ಹೊಸ್ಲಿನೂ ನೋಡ್ತಿರ್ಬೋದು ನೀವು. ಇದನ್ನ ಮಾಡೀನಿ. ನೆಕ್ಸ್ಟ್ ಒಲಿ ಕಡೆ ಬಂದ್ರೆ ಒಲಿ ಕಡೆ ಮಮ್ಮಿ ಎದ್ದ ತಕ್ಷಣನೇ ಎಲ್ಲ ಮನೆ ಒರೆಸಿದ್ದನ್ನಿತ್ತು ಎಲ್ಲ ಇತ್ತು ನೋಡ್ರಿ. ಅವು ಹಾಳಿ ಒಲಿ ಹಚ್ಚಕ್ಕೆ ಬರ್ತಾವ ಅಂತೇಳಿ ಇಟ್ಟೈತಿ. ಒಲೆಗಂತ ಏನೂ ಕಸ ಇಲ್ಲ. ಮಮ್ಮಿ ಒಲೆಗೂ ಕೂಡ ಇವತ್ತಿ ಕುಂಕುಮ ಹಚ್ಚಾಳ. ನಿನ್ನೆ ನಾನು ಸುಣ್ಣ ಹಚ್ಚಿ ಸಾರಿಸಿರೋದು ಹೆಂಗೆ ಕಾಣತ್ತೆ ನೋಡ್ರಿ. ಸೂಪರಾಗಿ ಕಾಣತ್ತಿಲ್ರಿ. ಈ ಥರ ತಿಂಗಳಿಗೆ ಒಂದ್ಸಲ ಅಮಾವಾಸ್ಯೆ ಇದ್ದಾಗ ಮಾಡ್ತಾರ. ಅವ್ರಿಗಿನೂ ಒಂಥರ ಹೊಸದು ಅನಿಸ್ತದ. ಒಗ್ಗಿ ಕರ್ರಗಾಗಿರಲ್ಲ. ಅದು ಒಂಥರ ಏನೋ ಚಲೋನು ಅನ್ಸುತ್ತೆ ಅಮಾವಾಸ್ಯೆ ಬಂದಾಗ ಮಾಡ್ಕೊಂಡ್ವಿ ಅಂತ ಹೇಳಿ. ಈ ಕಡೆ ಗ್ಯಾಸ್ ನೋಡ್ರಿ, ಮನೆ ಎಲ್ಲ ನೀಟಾಗಿ ನೀನೇ ಮಾಡಿದ್ದೆ. ಅದ್ರ ಕೂಡ ಇವತ್ತೊಂದು ಸ್ವಲ್ಪ ವರ್ಷಿನಿ. ಈ ಕಡೆ ನೋಡ್ತಿರ್ಬೋದು ನೀವು. ಬಾಂಡೆತ್ತಿಕ್ಕೆ ಇಟ್ಟಿನ್ರಿ. ಇಲ್ಲಿ ಬೆಳಗ್ಗೆ ಇಷ್ಟು ಕೆಲಸ ಆಗೈತಿ. ಟೈಮ್ 8:30 ಆಗಿರ್ಬೋದು ಏನೋ ಬಹುಶಃ. ಹಾಗೆ ಬರ್ರಿ ಈ ಬತ್ತಿ ಕುಂಕುಮ ಹಚ್ಚೋಣಂತ. ನಿಂದ್ರ ಓಂಕಾರ ನಾ ತೆಗಿತೀನಿ. ನಿಂದ್ರ ಶ್ರೀ ಬಂದೆ ಅಪ್ಪ ಬಾ. ಬೂಡತನ ಸಿರಿ ಯಾಕಪ್ಪ? ಏನು ತೆಗಿಲಿ? ಮುಗೀತು ನೋಡ್ರಿ ಇದು ಕೆಲಸ. ಮತ್ತೆ ಆಮೇಲೆ ಸಿಗೋಣಂತ. ಬಾಯ್. ಫ್ರೆಂಡ್ಸ ನೋಡ್ರಿ, ಮಮ್ಮಿ ಬರತ್ತಾರ ಸಂತಿಗೆ ಹೋಗಿ. ಓಂಕಾರ ಹೆಂಗೆ ಕುಣಿತಾನಂತೇಳಿ ಕಲ್ಲಂಗಡಿ ಹಿಡ್ಕೊಂಡು ಬರ್ತಾರ. ಸಂತಿಗೆ ಗಾಡಿ ಮ್ಯಾಗ ಕಳ್ಸ್ಯಾರಿ, ಒಬ್ರು ಗಾಡಿ ಮ್ಯಾಗ. ನೋಡ್ರಿ ಬರತ್ತಾರ. ಹೊಗೆ ಬಡನಕ್ಕೆಲ್ಲ ಒಗದರಿ ಕೈಯಂದ. ಏನು ಅದ್ರ ಹೆಸರೇನು? ಏನದು? ಐ ಯಾವ ಹಣ್ಣದು?
ಯಾ ಅಂಗಡಿ ಯಾ ಹಣ್ಣು ವಾಟರ್ ಮಿಲಿಯನ್ ಕಲ್ಲಂಗಡ ಕಲರ್ ಹೋಗುದ್ ನೋಡಿ ಏನಾತನ ಗೊತ್ತಿಲ್ಲ. ವಾಟರ್ ಮಿಲಿಯನ್ ಹೆಂಗಿದ್ದು ಹಂಗಿಲ್ರಿ ನಗ್ಲತ್ತ ಕೆಡತ್ತ ಇಷ್ಟೇ ಮತ್ತೇನಿಲ್ಲ. 20 ರೂಪಾಯಿ ಹಣ್ಣು ತಂದಿನಿ ಅಂತ ತುಷ್ಟಿ ಹೆಂಗ್ ಕೊಯ್ಬೇಕು ಸರಿಯಪ್ಪ ಯಪ್ಪ ನಾ ಕುಂದಿರ್ತೀನಿ ಸರಿ. ನನಗೆ ರಗಡೆ ಪಾನಿ ಗೀನಿ ಹಿಡ್ಕೊಂತ ಹೋಗಿ ನೀವು ಪಾನಿ ಕುಡ್ದಿ ನೀವು ಯವ್ವ ಜಗ್ಗು. ಅಯ್ಯಪ್ಪ ಸೂಪರ್ ಚಾನ ಇಟ್ಬಿಡ್ಲಿ ಹಂಗಾರೆ ಡೈರೆಕ್ಟ್. ಏಯೋ ಕರ್ಮ ಎತ್ತೆ ತಗದ್ರ ಕೆಡ್ತಾವ ತಾಂಬ ಒಳಗೆ ಗುಳುಗುಳು ಹಾಕಾವ ಮತ್ತ ನೀರ್ ಹಾಕಾವ ಅದ್ರಾಗ ಏನ್ ಇರ್ತೈತಿ ಮೇಕತ್ತು ತಮ್ಮ ಇನ್ನೊಂದು ತಮ್ಮ ವೈನ್ ಆಗದಲ್ಲ ಈಗ ಕೊಡ್ತೀನಿ ಸರಿಯಪ್ಪ ಯಪ್ಪ ನಂಗ್ಲಾ ಒಟ್ಟ ಒಗಿಬಾರ್ದು ಒಗದ್ರ ನನ್ನ ಕೈಯಾಗ ತಂಬ ಫ್ರಿಜ್ನಾಗ ಇಡಮ್ ತಂಬ ಕೊಟ್ವಾ ಸೌಕಾಸ ಹತ್ತಪ್ಪ ಯಪ್ಪ ಒಗಿಬೇಡ ಅಂದ್ರೆ ಕೆಟ್ಟ 20 ರೂಪಾಯಿ ಹಣ್ಣು ಮುದ್ದಾಮ್ ಬಿದ್ದಿತ್ತಂತೀನಿ ಸಿರಿಯಾ ಬಾ ಸಾಕು ಕಿಡಿಗೇಡಿ ನನ್ನ ಮಕ್ಕಳ್ರಿ. ಈಗ ಸದ್ಯಕ್ಕೆ ಮ್ಯಾಗ ಇಡ್ತೀನಿ ಹಿಂದಾಗಡೆ ಜಾಗ ಮಾಡಿ ಫ್ರಿಜ್ನಾಗ ಇಡ್ತೀನಿ ಅಂತ ಅದನ್ನೊಂದು ಇಸ್ಕೊಂಬರ್ತೀನಿ ತಡ್ರಿ. ತಂಬ ಎಬ್ಬಟ್ಟ ಆತ ಕೊಡಂಗಿಲ್ಲ ಕೈಯಾಗ ನೀವೇನು ಗಂಡಸ್ರು ನಾನು ಕೈಯಾಗ ಮುಟ್ಟಿ ಅಲ್ಲ ಮುಗಿತೀನಿ. ನೀರು ತಂಬ ಕಾಲು ತಕೊಳಕ್ ನೀರು ಸಂತಿ ತೊಗೊಂಬಂದಾರಿ ಏನೇನು ತೊಂದ್ರತ್ ನೋಡಿಲ್ಲ. ಸದ್ಯಕ್ಕೆ ಬಾಳೆಹಣ್ಣು ಅಷ್ಟೇ ತೆಗೆದು ಹುಡುಗರಿಗೆ ಇಬ್ಬರಿಗೆ ಒಂದೊಂದು ಕೊಟ್ಟನಿ ತಿಂದಾರ ಅವರು. ಮಮ್ಮಿ ನೀರಂತೂ ಕುಡಿದು ಬಂದಾರಂತ ಚಾ ಹಾಕಿಡ್ತೀನಿ ಬರ್ರಿ ಸೂಪರಾಗಿ. ಏ ಶಿರಿ ನೀನು ಚಪ್ಪಲ್ ಹಾಕೊಂಬೋಗು ಫ್ರೆಂಡ್ಸ. ನೋಡಿ ಸಂಜೆ ಮಾಡಿ ನಾನು ಲಾಗ ಸ್ಟಾರ್ಟ್ ಓಂಕಾರ ಮ್ಯಾಗ ಹತ್ಬೇಡ ಬೀಳ್ತಿದಿ ಹಂದಿ ನೋಡಲ್ಲಿ ಎಂತ ತಿಂತದ ಹುಡ್ರ ಅಂತ ನೋಡಲ್ಲಿ. ಜೀರಿಗೆ ಸಾಸ್ಮಿ ಇವೆಲ್ಲ ಯಾರಿಗೆ ಗೊತ್ತು ಕಮೆಂಟ್ ಮಾಡಿ ಹೇಳ್ರಿ. ಇವಕ್ಕಂತ ಇವು ಸಾಸ್ಮಿ ರೀ ಇವು. ಇದು ಅನ್ನಕ್ಕಿ ರೀ ಇದು. ಅಯ್ಯಯ್ಯಯ್ಯ ಇವು ಅನ್ನಕ್ಕಿ ರೀ ಇವು. ಈಗ ಇವು ಅನ್ನಕ್ಕಿ ರೀ ಇವು. ಅನ್ನಕ್ಕಿ ಹರ್ಕೊಳ್ಳ ಮತ್ತು ಇವು ಏನೈತಿ ಒಂದೇ ಗಿಡದಾಗ ಎಷ್ಟು ಥರ ಸಿಗ್ತಾವೆ ನೋಡ್ರಿ. ನಾವು ಜಗ್ಗ ಆಡ್ತಿದ್ವಿ ಇವನ್ ತಗೊಂಡು. ಇವು ಸಾಸ್ಮಿ ರೀ ಇವು. ಜೀರಿಗೆ ಒಟ್ಟು ಜೀರಿಗೆ ಸಾಸ್ಮಿ ಅನ್ನಕ್ಕಿ ಬಾಳೆಹಣ್ಣು ಇಲ್ಲದಾವು. ಬಾಳೆಹಣ್ಣು ಇಲ್ಲದ ನೋಡ್ರಿ ಬಾಳೆಹಣ್ಣು ಒಂದೇ ಗಿಡದಾಗ ಇಷ್ಟು ಜಾಲಿ ಗಿಡದಾಗ ಜೀನಿ ಗಿಡ ರೀ ಇದು ಜಾಲಿ ಗಿಡ ಅಲ್ಲ ಎಪ್ಪು ನೋಡ್ರಿ ಇಲ್ಲಿ. ಚಪ್ಪಲ್ ಹಾಕೊಂಡ ಓಂಕಾರ ನೀ ಎದ್ದೇಳೋ. ಟಗರ್ ನೋಡ್ರಿ ಇಲ್ಲಿ ಎಂಥದೈತಿ ನೈಸ್ ಮಾಡು. ಮತ್ತು ಹಾಯಿಸ್ಕೊಂಡಿ ಹಿಂದ್ಲಿಂದ ಮುಟ್ಟು ಅದು ತಟ್ಟಿಗೆ ಎದ್ದೇಳದ್ರಾಗನ ಓಡಿ ಬಂದ್ಬಿಡು ಹಿಂದಕ್ಕೆ. ಹೋಗು ನೀವು ಮುಟ್ಟು ಏನು ಮಾಡಲ್ಲ ಮುಟ್ಟು. ಕಲ್ಲು ಪಿಲ್ಲಿ ಒಗಿಬಾರ್ದು ಸ್ವಲ್ಪ ಹಿಂಗೆ ಮುಟ್ಬೇಕು ನೋಡು ಮುಟ್ಟು. ಚಂದಾಗ ಮುಟ್ಟು ನೋಡಕತ್ತಲ್ಲ ಸಿರಿ ಅದು ನೋಡಕತ್ತ ನೋಡು. ಹೋಗು ಮುಟ್ಟು ಮುಟ್ಟು ಸಿರಿ ಮುಟ್ಟು. ಹಂಗ ಮುಟ್ಲು ಕೈಲೇ ಮುಟ್ಟು ಕೈಲೇ ಎಬ್ಬಸ್ಬೇಡ ಆಗ ಎದ್ದೇಳತ್ ನೋಡೋದು. ಕೈಲೇ ಮುಟ್ಟು. ಕೈಲೇ ಮರಿ ಹಿಡ್ಕೊ ಮರಿ ಮುಟ್ಟಾಕ ಹೋಗು. ಆಡ್ಮರಿ ಮುಟ್ಟು. ಅವಾಗೆಲ್ಲ ಭಾಳ ಟಗರು ಈಗ ಹೆಂಗೆ ಆಡು ಸಾಕ್ತಾರಂತ ಟಗರು ಭಾಳ ಸಾಕ್ತಿದ್ರು. ಇಡೀ ಒಣಗಿ ದಿಂಡು ಬಂದಂಗೆ ಬರ್ತಿದ್ದು ರೀ. ಈಗ ಹಂಗೆ ಹೊಡ್ಕೊಂಡ್ ಬರಂಗಿಲ್ಲ. ಈಗ ಕುರಿ ಒಂದೊಂದು ಹೊಲ್ದೊಳಗೆ ಇದು ಏನು ದಡ್ಡಿ ಮಾಡಿ ಸೋಮ ಬಿಟ್ಬಿಡ್ತಾರೆ. ಆಗ ಮುಕ್ಕೊಂಡಿದ್ದು ನೆಬಿಸಿ ಬಾ ಇವಾಗ ಗುದ್ದು ಬಟ್ಟಾಗ್ರ ಬಾ ಶ್ರೀ ಎತ್ತಂತೂ ಆಯ್ತವ. ಎತ್ತಿನ ಸನಿಯಕ್ಕೆ ಹೋಗಂಗಿಲ್ಲ.
ಸಿರಿ ಇರಿತಾವವು ಅವ್ಕರು ಸನಿಯಕ್ಕೆ ಹೋಗಂಗಿಲ್ಲ. ಓಂಕಾರ ಆಯ್ತಾವವು. ಎತ್ತು ನೋಡ್ರಿ, ಎತ್ತು ಗುಮ್ಮಿ. ಇಲ್ಲ ಇನ್ನ ಬ್ಯಾಡಮ್ಮ, ನೋಡ್ಕೊಳ್ಳೋದು ಆಗಲ್ಲ ಅವ್ರಿಗೆ. ಅಲ್ಲಿ ಸಿಟ್ಟಾಗಿ ಯಾರು ಕರ್ಕೋಬೇಕು? ಇಲ್ಲಿ ಹಳ್ಳ್ಯಾಗಾದ್ರೆ ನಿಮ್ಮ ಅಂತಾರು ಇರ್ತೀರಿ. ಎಲ್ಲಿ ಬೆಂಗಳೂರಾಗದಿರೇನು? ಗೋವಾ. ಗೋವಾ ಏನು ಕೆಲಸ ಅದು ಅಡೆಗ ದೊಡ್ಡ ದೊಡ್ಡ ಬೋಟ್ ಇರ್ತಾವಲ್ಲ, ಅಂತ ಬೋಟ್ ರೆಡಿ ಮಾಡ್ತಾರ. ಬಿಡ್ಡಿಯಪ್ಪ. ಊರಾಗದ್ರ ನಿಮ್ಮ ಅಂತಾರು ಇರ್ತೀರಿ, ಹುಡುಗರನ್ನ ಕರ್ಕೊಳಕ್ ಅಲ್ಲಿ ಯಾರು ಇರ್ತಾರ? ಮತ್ತ ಬಾಣ್ ಉಕ್ತಿತ್ತು ಇಲ್ಲಿದ್ದಾಗ. ಇಲ್ಲೇ ಕಪ್ಪಾಗೈತೆ. ಬಂದು ಒಂದು ತಿಂಗಳಾಯ್ತು ನಾನು. ಇಲ್ಲಿ ನೀರು ಇದು ಆ ಕಡೆ ಬಿಸಿಲಾಗಲ್ಲ. ಹೊಸರು ಚಂದ ಇದೀವಮ್ಮ. ಚಾ ಕುಡ್ತೀನಿ. ಚಾ ಹೋಳಿಗೆ ಮಾಡಿದ್ರು ಉಂಡು ಸ್ವಲ್ಪ ತಾಕಂಡು ಚಾ ಕೊಡ್ದು ಬಂದೆ. ಸಂಜೆ ಬಾಲ್ಯ ಬಾರ್ದಲ್ಲಿ ಎದೆ ಕೊಡ್ತಾ ಬಂಗಾರವೇ ಅದು. ಕೋಳೂರಿಗೆ ಕೊಟ್ಟಿದ್ದೆ. ಸರ್ಕೋಳೂರು ಮುದ್ದೆ ಬಾಳ್ತಾಕ ಕೂತಾರ ನಮ್ಮವ್ರನ್ನ ಅಲ್ಲಿ. ಆಗ ಎಳ್ನೀರು ತಂದ್ಲನ ಕಲ್ಲಂಗಡಿ. ಅಲ್ಲಿ ಸಂಜೆಗೆ ಬಂದಿದ್ದ. ಸಂತಿಗೆ ಹೋಗಿದ್ಲಿ ಹೆಬ್ಬಟ್ಟು ಹೊತ್ತಾಕ. ಹೋಗಿದ್ಲು ಸಂತಿಗೆ. ಹೆಬ್ಬಟ್ಟು ಹೊತ್ತಿದ್ದಿಲ್ಲ ಅಂತ ಹೆಬ್ಬಟ್ಟು ಹೊತ್ತಿ ಸಂತಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ಲು. 1-2 ತಾಸು ಅಲ್ಲಿ ಸಂಜೆಗೆ ಬಂದಿದ್ಲು. ಮುಂಜಾನೆ ಅದು. ಸಂತಿ ನಮ್ಮ ಓಣನವ್ರ ಗಾಡಿ ಬಂತಲ್ಲ, ಅವ್ರ ಕೈಯಾಗ ಕಳ್ಸಿದ್ಲು. ಅವ್ ಕಾಯಿಗೆ ಕೈಯಾಗ ಹಿಡ್ಕೊಂಡ್ ಬಂದ. ಬಿಸಿಲು ನೋಡಿ ಹೆಂಗೈತಿ. ಹೊರ್ಯಾಕ ಬರ್ಬಾರ್ದು. ಆಗುದೇ ಇಲ್ಲ, ನಮನಿ ಬಿಸಿಲು ಐತಿ. ಮಳಿ ಬರ್ತೈತಲ್ಲ ನೀನು ನೋಡಿ ಇಲ್ಲಿ ಹೆಂಗಾಗಿತ್ತು. ಒಳಕ್ ಬರ್ದು ಹೊರ್ಯಾಕ ಹೋಗಾಗೆ. ಅಲ್ಲ ರಾತ್ರಿ ನೋಡಿ ಇಲ್ಲಿ ಹೆಂಗಿತ್ತು. ಇವತ್ತು ಮಧ್ಯಾಹ್ನದಾಗ ಮಕ್ಕೋಬೇಕಂದೇವು. ಅದ್ ಸಂಜೆ ಕರೆದ್ರು ಮತ್ತೆ ಅಲ್ಲಿ ಹೋಗಿ ಕುಂತೇವು. ಹಿಂಗಾಗಿ ಮಕ್ಕಳೇ ಇಲ್ಲ ಮಧ್ಯಾಹ್ನ. ನೋಡವ ಹೆಂಗ್ ಮಾಡ್ತಾನ ನಾಟಕ. ನಡ್ರಿ ಕಲ್ಲಾಪುರದೈತಿ ಬಾರಿ ಬರ್ತಾವ ಮಕ್ಕಿನ ಈಗ. ಎಮ್ಮ ಮಾತಾಡ್ಯಮ್ಮ ಒಡಪ ಹೇಳಮ್ಮ, ಆಡ ಆಡ್ಯಮ್ಮ. ನಿಮ್ಮ ಸಣ್ಣಕ್ಕಿ ಎಲ್ಗುದನ ಮಪ್ಪಗ ಈ ಪೊಲೀಸರಿದ್ರಿ ಮನ್ಯಾಗ. ಇದು ಬಾಗೆ ಹೊಡ್ಯಾಕಿ ನಾಗೂರಕ್ಕಿ ರತ್ನ. ನಾಗೂರಾಗ ಮತ್ತ ಅಲ್ಲಿ ಹೋಗಿ ಬಟ್ಟೆ ಪಟ್ಟಿ ಮಾಡಿದ್ರು. ಮಾಡ್ಸ್ಕೊಂಡ್ ಕೇಸಿ ನಿಮ್ಮ ಬಂದಿತ್ತು. ಮನಿ ಕರ್ಕೊಂಡ್ ಹಿಂಗ್ ಗುಡಿ ಐತೆ, ಹಿಂಗ ಮನಿ ಐತೆ. ಹೌದು, ನಿಮ್ಮ ಅಕ್ಕ ಅಲ್ಲೇ ಬಸ್ಸು ಆಟೋ ಇಳೆಲ್ಲ ಸನೇಕ ಆಗುತ್ತ. ಹೌದು, ಮತ್ತ ಮನಿ ಕರ್ಕೊಂಡ್ರು. ಅದೇ ಉಂಡಿ ಎಲ್ಲ ಇದು ಮಾಡಿ ಅದ್ರ ಮಾಡ್ತೀನಿ ಮಾಡ್ಸಲ ಮಾಡ್ತೀನಿ. ಚಾ ಮಾಡಿ ಏನು ಬೇಡ, ಯಾವ ತುಂಬ್ಕೊಂಡು ಕುಂದಿರ್ತೀವಿ ಅಂದೆವು. ಮನ್ಯಾಗ ಕಾಯಿಪಲ್ಲೆ ದಿನಸ್ಕರಿ, ಮನ್ಯಾಗ ಕಾಯಿಪಲ್ಲೆ ಬೇಡ ಅದ್ ಚಲೋ ಇದಾವಮ್ಮ ಎಲ್ಲಾರು ನಮ್ಮ ಮನ್ಯಾಗ. ಹತ್ತು ಬೇಡ ಶ್ರೀ, ಇನ್ನು ತಳಗಿಳಿ ಚಲೋ ಅವಕ್ಕಂತಂದ್ರ ಕುಂದ್ರಾಗ ಅಲ್ಲಿ ಕೂತಾರ ನೋಡ ನಮ್ಮವ್ವಾರ. ಎಲ್ಲಿ ನಮ್ ಗಿಡದ ಬುಡಕ ಒಟ್ಟ ಕಾಣದ ಇಲ್ವ ನಾನು. ನಮ್ ಗಿಡದ ಬುಡಕ್ ಕುಂತಾರ. ಇಲ್ಲಿ ಕಾಣಲ್ಲ ಇಲ್ಲಿ. ಹೌದ, ಒಳ್ಳೆ ಹೋಗಿದ್ದೇನ. ನಾನು ಕಟ್ಟಿ ಸಂಗಿ ನಾನು ಇದ್ದೀನಿ. ನಾನು ಅವರು ಎಲ್ಲರೂ ನಮ್ಮ ಜಯಕರ್ ಮನ್ಯಾಗನ ಅಲ್ಲಿ. ಬರ್ರಿ ಹುಡ್ರಿ. ಮಧ್ಯಾಹ್ನ ಬಿಡಕ್ಕಾಗಲ್ಲ, ಬಿಸಿಲು ನಮ್ಮನೆ ಇರುತ್ತೆ ಹುಡುಗರ್ನ. ಸರಿ ಹೋಗೊಂಬರ್ರಿ ಫ್ರೆಂಡ್ಸ. ಬರ್ರಿ ಈಗ ನಾನು ಒಮ್ಮೆ ರಾತ್ರಿ ಟೈಮ್ದಾಗ ಹೋಗೋದು ಸ್ಟಾರ್ಟ್ ಮಾಡತ್ತೀನಿ. ಪಲಾವ್ ಮಾಡಿದ್ದೆ ರೀ, ಹುಡುಗರಿಗಿಬ್ರಿಗೆ ಊಟ ಮಾಡಿಸಿದ್ದೀನಿ. ಜಲ್ದಿ ಮಕ್ಕೊಂಡ್ರಿ ಫ್ರೆಂಡ್ಸ. ಏನೋ ಗೊತ್ತಿಲ್ಲರಿಪ್ಪ, ಗೋವಾದಾಗ ನೀವು ಕೂಡ ಲಾಗ್ದೊಳಗೆ ತೋರಿಸ್ತಿರ್ತೀನಿ ನಾನು ಟೈಮಿಂಗ್. 10-11 ಗಂಟೆ ಆದ್ರೂ ಕೆಲವೊಂದು ಟೈಮ್ದಾಗ 12 ಆದ್ರೂ ನಮ್ಮ ಸಿರಿ ಓಮ ಮಕ್ಕೊಂಡಿರಂಗಿಲ್ಲ. ಇಲ್ಲಿ ಊರ ಕಡೆ ಬಂದ್ವಿ ಅಂದ್ರೆ ಸಾಕ್ರಿ, 9:30 ಮ್ಯಾಗ ಎಚ್ಚರನೇ ಇರಂಗಿಲ್ಲ. ಅವ್ರು ಮಲ್ಕೊಂಡ್ಬಿಡ್ತಾರೆ. ಜಾಸ್ತಿ ಅಡ್ಡಾಡಕ್ಕೆ ಮಾಡ್ತಾರೋ ಏನೋ. ಇಲ್ಲಿ ಯಾವ ಥರ ಮಕ್ಕೋತೀವಿ ನಾವು, ಅದೇ ಥರ ಅವರು ಮಕ್ಕೊಳಕ್ಕೆ ನೋಡ್ತಾರೋ ಗೊತ್ತಿಲ್ಲ. ಒಟ್ಟು 9:30 ತನ ಅಂದ್ರೆ ಮಕ್ಕೊಂಬಿಟ್ಟಿರ್ತಾರೆ. ಕೆಲವೊಂದು ದಿನ ಶ್ರೀ ಎದ್ದಿರ್ತಾನ, ಮಾತ್ರ ಕಂಟಿನ್ಯೂ ಜಲ್ದಿ ಮಕ್ಕೊಂಡ್ಬಿಡ್ತಾನೆ ರೀ.
ನೋಡ್ತಿರ್ಬೋದು ನೀವು ಪಲಾವ್ ಮಾಡೀನಿ. ಇದು ಬಟಾಟಿ ಪಲ್ಯ ಮಾಡಿದ್ನಿ ಸಂಜೆ ಮಧ್ಯಾಹ್ನದಾಗ ಚಪಾತಿ ಬಟಾಟಿ ಪಲ್ಯ ಅಷ್ಟೇ ಮಾಡಿದ್ದೆ, ಅನ್ನ ಅದೇನೂ ಮಾಡಿದ್ದಿಲ್ಲ. ಮಮ್ಮಿನೂ ಮನೆ ಒಪ್ಲಿಂಗಿತ್ತು, ಅಲ್ಲಿ ಹೋಗ್ತೀನಿ ಅಂದ್ಲು. ಅವ್ರಿಗೆ ಚಪಾತಿ ಉಂಡ್ರೆ ಮುಗಿತ್ರಿ, ಅವ್ರು ಅನ್ನ ಚಪಾತಿ ಎರಡರಾಗ ಒಂದಷ್ಟೇ ಉಣ್ತಾರೆ. ನಾನು ಎಲ್ಲ ನನಗೋಸ್ಕರ ಮಾಡಲಿ ಸಂಜಿನಾಗ ಬಿಸಿದು ಮಾಡಿದ್ರತ್ತು ಬಿಡು ಅಂತೇಳಿ ನಾನು ಬರೀ ಚಪಾತಿ ಪಲ್ಯ ಅಷ್ಟೇ ಉಂಡಿದ್ದೆ. ಪಲ್ಯ ಅಂದ್ರೆ ಬಟಾಟೆ ಪಲ್ಯ ಸಖತ್ತಾಗಿತ್ತು ರೀ. ಅದ್ರ ಚಪಾತಿ ಜೊತೆಗೇ ಊಟ ಮಾಡಿದ್ನಿ. ಈಗ ನೋಡ್ರಿ ಮೊಸರು ತೊಗೊಂಡಿದ್ದೀವಲ್ಲ, ಇದು ಪಾಕೆಟ್ ಮೊಸರು ಅಲ್ರಿ, ಇಲ್ಕೊಂಡು ಮೊಸರು ತೊಗೊಂಡಿವಿ. ಅವ್ರು ಮಜ್ಜಿಗೆ ಕಾಸಿ ಏನೇನೋ ಮಾಡಿ ಅರ್ಧ ಮೊಸರು ಹಾಕಿ ಅರ್ಧ ಕಾಸಿದ ಮಜ್ಜಿಗೆ ಹಾಕಿ ತೊಗೊಂಬಂದಿರ್ತಾರೆ. ಅದಕ್ಕೆ ನಾನು ಸ್ವಲ್ಪ ಕಡಿಮೆ ಅದಕ್ಕೆ ಹೇಳಿ ಇದನ್ನು ಮಾಡೀನಿ ರೀ, ನೀರು ಹಾಕಿ ಕಟ್ಟಿದ್ದೀನಿ ಮಜ್ಜಿಗೆ ಟೈಪ. ನಮ್ಮ ಓಂಕಾರ ಶ್ರೀ ಅವಲಕ್ಕಿ, ಉಪ್ಪಿಟ್ಟು, ಸೂಸ್ಲಾ, ಪಲಾವ್ ಎಲ್ಲ ಉಣ್ತಾರೆ. ಅಂದ್ರೆ ಅದ್ರ ಜೊತೆಗೆ ಮೊಸರು ಬೇಕು. ಶ್ರೀ ಉಣ್ತಾನ್ರಿ, ಓಂಕಾರ ಹಾಗೆ ಉಣ್ಣಂಗಿಲ್ಲ. ಚೂರು ಮೊಸರು ಇದ್ರೆ ಅದೊಂಥರ ಅಳಕಾಗ್ತೈತಿ. ಪೂರ ಉದುರು ಪಲಾವ್ ಉಣ್ಸಿದ್ರೆ ಓಂಕಾರ ಉಣ್ಣಂಗಿಲ್ಲ. ಹಾಗಾಗಿ ಕಟ್ದಿರೋದು ಮೊಸರು ಇತ್ತು, ನಾನು ಕೂಡ ಅದನ್ನು ಹಾಕ್ಕೊಂಡಿನಿ. ಇಷ್ಟು ಪಲಾವ್ ಒಂದಿಷ್ಟು ಪಲ್ಯ ರಗಡಾಗುತ್ತೆ. 1 ಗ್ಲಾಸ್ ಅಕ್ಕಿ ಅನ್ನ ರೀ, ಇಷ್ಟು ಚಂದ ಆಗುತ್ತೆ ರೀ ಇದು ಅನ್ನ. ಇದು ಯಾವ ಪಾಕೆಟ್ ಅಂದ್ರೆ 5 ಸ್ಟಾರ್ ನೋಡ್ರಿ. ಇದು ಈ 5 ಸ್ಟಾರ್ ಅಕ್ಕಿ ಗೋದೊಳಗೆ ಸಿಗಂಗಿಲ್ಲ. ನಾನು 2-3 ಸಲ ಹೋದಾಗೂ ಕೇಳೀನಿ, ಅಲ್ಲಿ ಈ 5 ಸ್ಟಾರ್ ಅಕ್ಕಿ ಸಿಗಂಗಿಲ್ಲ ಕರ್ನಾಟಕದಾಗ ಸಿಗುವಂಥದ್ದು. ಚುರುಮರಿ ಕೂಡ ಸಿಗಂಗಿಲ್ಲ, ಅದಂತೂ ನಿಮಗೆ ಗೊತ್ತೇ. ಯಾಕಂದ್ರೆ ನಾನು ಅಕ್ಕ ಯಾವಾಗ ಹೋದ್ರೂ ಒಯ್ತೇ ಇರ್ತೀವಿ. ಎಷ್ಟು ನೀರು ಹಾಕಿದ್ರು ಅನ್ನದ ಅಗಳು ಒಡೆಯಂಗಿಲ್ಲ ನೋಡ್ರಿ. ಇದು ನೋಡ್ರಿ ಇಲ್ಲಿ ಒಂದೊಂದು ಅಕ್ಕಿ ಹೊಡಿತಾವೆ, ಇದು ಒಟ್ಟ ಹೊಡೆಯಂಗಿಲ್ಲ ರೀ. ಮತ್ತು ಅನ್ನ ಭಾಳ ಅಂದ್ರೆ ಭಾಳ ಈಡಾಗುತ್ತೆ ರೀ. ಇದು ಸ್ವಲ್ಪ 1 ಗ್ಲಾಸ್ ಅಕ್ಕಿ ಹಾಕಿದ್ವಿ ಅಂದ್ರೆ 1.5 ಗ್ಲಾಸಿನ ಅನ್ನ ಮಾಡ್ತೀವಲ್ಲ ಅಷ್ಟಾಗುತ್ತೆ ನೋಡ್ರಿ. ನೀರು ಎಷ್ಟಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ತಡ್ಕೊಳ್ಳೋ ಕೆಪಾಸಿಟಿ ಈ ಅಕ್ಕಿಗೆ ಐತಿ. ನೀವು ಚಲೋ ಅಕ್ಕಿ ಯಾವಾಗಾದರೂ ಉಣ್ಣೋರು, ಇಲ್ಲ ಕಂಟಿನ್ಯೂಸ್ ಆಗಿ ಉಣ್ಣೋರು 5 ಸ್ಟಾರ್ ಒಂದು ಸಲ ತೊಗೊಂಬಂದು ಟೇಸ್ಟ್ ಮಾಡಿ ನೋಡಿರಿ. 1 kg 2 kg ತೊಗೊಂಬಂದು ಚಲೋ ಅನಿಸಿದ್ರೆ ಪಾಕೆಟ್ ಗಟ್ಟಲೆ ತೊಗೊಂಬಂದು ತಿನ್ನಿರಿ, ಸಖತ್ತಾಗಿ ಬರ್ತೈತಿ. ಪಲಾವ್ಗಂತೂ ಸೂಪರ್ ಕಾಂಬಿನೇಷನ್ ನೋಡಿರಿ ಈ 5 ಸ್ಟಾರ್ ಪಾಕೆಟ್ ಅಕ್ಕಿ. ಓಕೆ ಫ್ರೆಂಡ್ಸ, ನಾನು ಊಟ ಮಾಡಿ ನಿಮಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ. ಹಾಯ್ ಬರೀ ಈಗ ನಾನು ಲಾಗ ಸ್ಟಾರ್ಟ್ ಮಾಡತ್ತೀನಿ. ಊಟ ಮುಗಿಸಿದ್ದೆ ನೋಡ್ರಿ. ಊಟ ಮುಗಿಸಿ ಒಂದು 10-15 ನಿಮಿಷ ಯಾಕೋ ಜಂಪ್ ಹತ್ತಿದಂಗೆ ಆಯ್ತು, ಅಲ್ಲೇ ನಿದ್ದೆ ಮಾಡಿದ್ನಿ. ನೆಕ್ಸ್ಟ್ ನೆನಪಾಯ್ತಪ್ಪ ಲಾಗ್ ನಾನು ಎಂಡ್ ಮಾಡಬೇಕಿತ್ತು ಅಂತೇಳಿ ಮತ್ತೆ ಎದ್ದು ಬಂದೆ. ಇವತ್ತು ದಿನ ಪೂರ್ತಿ ಲಾಗ್ ಒಳಗೆ ಬಹುಶಃ ಈಗ ಜಸ್ಟ್ ಕಂಡಿನಂತ ಅನ್ಕೋತೀನಿ. ನಾನು ದಿನ ಪೂರ್ತಿ ಕಂಡೇ ಇಲ್ಲ, ಎಲ್ಲ ತಲೆ ತಗೊಂಡಿದ್ದೆ ನಿನ್ನೆ. ನನಗೆ ವಿಡಿಯೋದ ಮಾಡೋಕೆ ಇಷ್ಟ ಆಗಲಿಲ್ಲ, ಹಂಗಾಗಿ ನಾನು ಕಾಣಲಿಲ್ಲ. ಪೂರ್ತಿ ಈ ಥರ ತಲೆ ತಗೊಂಡಿದ್ದೆ ರೀ, ಎಣ್ಣೆ ಹಚ್ಕೊಂಡಿಲ್ಲ ಏನಿಲ್ಲ. ಕಿವೇನು ನಿನ್ನೆ ರಾತ್ರಿ ಬಿಚ್ಚಿಟ್ಟಿದ್ದೆ, ದೊಡ್ಡ ಕಿವೇನಿದ್ದು ನೋಡ್ರಿ. ಎಲ್ಲನೂ ತಾಳಿ ಸರ ಕಿವೇನು ಎಲ್ಲನೂ ಪ್ರತಿಯೊಂದೂ ನೆರ್ಬೆಂಚ್ ಒಳಗೆ ಬಿಟ್ಟು ಬಂದುಬಿಟ್ಟಿದ್ನಿ ಗಡ್ಬಡೊಳಗೆ. ಅದಕ್ಕಾಗೇ ಮೊನ್ನೆ ಇದ್ರ ಶಾಸ್ತ್ರ ರೀ, ನಮ್ಮ ಪಾಪನ ಹೆಸರು ಇಡಕ್ಕೆ ಹೋಗೋ ಟೈಮ್ದಾಗೂ ಬರೀ ಇದು ಕರಿಮಣಿ ತಾಳಿ ಹಾಕ್ಕೊಂಡು ಹೋಗಿದ್ನಿ. ನಂಗೆ ಇಷ್ಟ ಇದೆ, ಇಲ್ಲ ಅನ್ನಲ್ಲ. ಸ್ವಲ್ಪ ಆದರೆ ಫಂಕ್ಷನಿಗೆ ಹೋಗಾಗ ಆ ತಾಳಿ ಚಂದ ಅನಿಸ್ತಿದ್ದು. ಅವು ಎಲ್ಲ ಸಾಮಾನು ಗಡ್ಬಡೊಳಗೆ ಟಿಜ್ಜಿರೊಳಗೆ ಇಟ್ಟಿದ್ನಲ್ಲ, ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ನಿ, ನೆನಪಾರ್ದೆ. ಹಾಗಾಗಿ ಅದು ರಿಂಗ, ಅದು ದೊಡ್ಡ ಕಿವೇನು ಹಾಕ್ಕೊಂಡಿದ್ನಿ, ರಿಂಗ್ ಬಿಚ್ಚಿಟ್ಟಿದ್ನಿ. ರಿಂಗೂ ಕೂಡ ಇದ್ರೊಳಗೆ ಇದ್ದವು ರೀ, ಡಬ್ಬಿ ಒಳಗೆ. ನೆಕ್ಸ್ಟ್ ಏನಾದಪ್ಪ ಅಂತಂದ್ರೆ 2 ದಿನ ನಂಗೆ ಹಾಕ್ಕೊಂಡು ಮಲ್ಕೊಂಡು ವೈನ್ ಆಗಲಿಲ್ಲ, ಅದು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ರಾತ್ರಿ ಮಲ್ಕೊಳಕ್ಕೆ. ಈ ಕಡೆದ್ರೆ ಏನರ ಈ ಥರ ಇದಾಗುತ್ತಾ ಏನೋ ಅಂತೇಳಿ ದೊಡ್ಡ ಕಿವೇನ ಯಾಕಪ್ಪ ಅಂತೇಳಿ. ನೆಕ್ಸ್ಟ್ ಏನೈತಿ, ರಿಂಗ್ ಅಲ್ಲೇ ಬಿಟ್ಟು ಬಂದಿದ್ನಲ್ಲ, ಇಲ್ಲಿ ಯಾವಾರ ಹಾಕೊಳ್ಳೋಕ್ಕೂ ಬೇಸರಾಗಿತ್ತು. ನಿನ್ನೆ 2 ದಿನ ಹಾಕೊಂಡೆ ಮಲ್ಕೊಂಡೆ ರೀ. ನಿನ್ನೆ ಬಿಚ್ಚಿಟ್ನಿ, ಒಟ್ಟು ಬೆಳಗ್ಗೆ ಹಾಕ್ಕೊಳ್ಳಿಲ್ಲ. ಅಂದ್ರೆ ನಾಳೆ ತಲೆ ತಗೊಳ್ಳೋದನ್ನ ಐತಿ, ಯಾಕೆ ಈಗ ಹಾಕ್ಕೊಳ್ಳಿ ಬಿಡ ಅಂತೇಳಿ. ಅದ್ರ ನೆಕ್ಸ್ಟ್ ಹಂಗೆ ಪೂಜೆ ಮಾಡಿದ್ನಿ, ಕೆಲಸ ಮಾಡಿದ್ನಿ, ಹಾಕ್ಕೊಳ್ಳೋಕ್ಕೆ ಇದು ಆಗಲಿಲ್ಲ. ತಲೆನೂ ಕೂಡ ತಗೊಂಡಿದ್ನೆಲ್ಲ ಸ್ವಚ್ಛಗೆ. ಬ್ಯಾಡ್ ಬಿಡಪ್ಪ ಇದು ಅಂತೇಳಿ ವಿಡಿಯೋ ನಾನು ಕೂಡ ಸ್ವಲ್ಪ ಏನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಮಾಡೋಕ್ಕೂ ಅಷ್ಟೇ ಇದ್ದಿದ್ದಿಲ್ಲ ರೀ. ಹಾಗಾಗಿ ಸುಮ್ಮನೆ ಬಿಟ್ಟೆ. ನಮ್ಮ ಮನೆಯಾಗ ಎಲ್ಲರೂ ನಿನ್ನ ಕಿವಿ ಬಣ ಅನ್ನಿಸ್ತಾವೆ, ಸಣ್ಣವಾಗಲಿ ದೊಡ್ಡವಾಗಲಿ ಇದ್ರೇ ಚಂದ ಅನ್ನಿಸ್ತಾವೆ, ಇಲ್ಲ ಅಂದ್ರೆ ಇಲ್ಲ. ನಮ್ಮ ಸೈತಾಕಾಗೂ ಚಂದ ಹಂಗೆ ಇದ್ರೆ ಚಂದ ಅನ್ನಿಸ್ತಾಳ್ರಿ. ಇದು ಕಿವೇನು ಇದ್ರಲಿಂತ ನನಗೆ ಹೆಂಗೋ ಲುಕ್ಕೆ ಕೊಡೋಂಗಿಲ್ಲ ನನ್ನ ಮುಖ, ನೋಡ್ರಿ ಹೆಂಗೆ ಕಾಣುತ್ತೆ ಅಂತೇಳಿ. ಹಾಕೋಬೇಕು ನಾಳೆ. ಇವಾಗ ಮಾಮ ಬಂದಿದ್ದಾರೆ ಮಧ್ಯಾಹ್ನ, ಅವಾಗ ತೊಗೊಂಬಂದನ. ಹಿಂಗೆ ತೆಗೆದು ಹಾಕೋಬೇಕು ನೋಡ್ರಿ. ಓಕೆ ರೀ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನಾಳೆ ಮತ್ತೊಂದು ವಿಡಿಯೋದಾಗ ಸಿಗೋಣಂತ. ಅಲ್ಲಿವರೆಗೂ ಇವತ್ತಿನ ವಿಡಿಯೋಕ್ಕೆ ನಾನು ಬಾಯ್ ಹೇಳ್ತೀನಿ ನೋಡ್ರಿ. ಬಾಯ್ ಫ್ರೆಂಡ್ಸ್. ವಿಡಿಯೋ ನೋಡ್ತೀರಿ, ಇದೇ ಥರ ಸಪೋರ್ಟ್ ಮಾಡ್ತೀರಿ.